All right. So today's topic is stress the silent spike. ತುಂಬಾ ಜನಕ್ಕೆ ಇದೊಂದು ಡೌಟ್ ಇರುತ್ತೆ. ಲೈಕ್ ಡಯಟ್ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ, ವಾಕಿಂಗ್ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಆದರೂ ನಮ್ಮ ಶುಗರ್ಸ್ ಅನ್ನೋದು ಕಡಿಮೆ ಆಗೋದೇ ಇಲ್ಲ, ಹೈಯಲ್ಲೇ ಇರುತ್ತೆ. ಇದು ಯಾಕೆ ಅಂತ ತುಂಬ ಜನಕ್ಕೆ ಗೊತ್ತಾಗಲ್ಲ. ಬಟ್ ಈ ಸೆಷನಲ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ಲೈಕ್ ಫುಡ್ ಮಾತ್ರ, ಎಕ್ಸಸೈಸ್ ಮಾತ್ರ ನಮ್ಮ ಶುಗರ್ನ ಕಂಟ್ರೋಲಲ್ಲಿ ಇಡಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾವು ಯಾವಾಗ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಕೋತೀವಿ, ನಮ್ಮ ಮೈಂಡ್ನ ಕಾಮಾಗಿ ಇಟ್ಕೋತೀವಿ, ದ್ಯಾಟ್ ಆಲ್ಸೋ ವಿಲ್ ಹೆಲ್ಪ್ ಇನ್ ರಿಡ್ಯೂಸಿಂಗ್ ಶುಗರ್ಸ್. ಸೊ ಈ ಸೆಷನಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಫುಡ್ ಅಲ್ಲದೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಹೆಂಗೆ ನಾವು ಶುಗರ್ಸ್ನ ಕಂಟ್ರೋಲ್ ಮಾಡ್ಕೋಬೋದು. ಆ್ಯಂಡ್ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಏನಕ್ಕೆ ಶುಗರ್ ಜಾಸ್ತಿ ಆಗುತ್ತೆ, ಸೊ ಶುಗರ್ ಜಾಸ್ತಿ ಆಗೋದಕ್ಕೆ ಟ್ರಿಗರ್ಸ್ ಏನೇನು, ಸೊ ಇವೆಲ್ಲನೂ ತಿಳ್ಕೊಳ್ಳೋಣ. ಸೊ ಶುಗರ್ ಅನ್ನೋದು ಬರೀ ಕ್ಯಾಲರೀಸಿಂದ ಇಲ್ಲ, ಬರೀ ಶುಗರ್ ತಿನ್ನೋದ್ರಿಂದ ಇಲ್ಲ, ಅಂದರೆ ಜಸ್ಟ್ ಡಯಟ್ ಮ್ಯಾನೇಜ್ಮೆಂಟಿಂದ ಸಾಧ್ಯ ಇಲ್ಲ. ಸೊ ದೇರ್ ಆರ್ ಸೆವ್ರಲ್ ಅದರ್ ಆಸ್ಪೆಕ್ಟ್ಸ್ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಸೊ ಅದ್ರ ಬಗ್ಗೆ ಟುಡೇಸ್ ಟಾಪಿಕ್ ವಿಲ್ ಬಿ ಅಬೌಟ್. ಓಕೆ, ಸೊ ವೈ ಸ್ಟ್ರೆಸ್ ಆ್ಯಂಡ್ ಶುಗರ್ ಟಾಪಿಕ್ ಇಸ್ ಇಂಪಾರ್ಟೆಂಟ್. ಯಾಕೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಶುಗರ್ ರೆಡ್ಯೂಸ್ ಮಾಡೋಕ್ಕೆ ಇಂಪಾರ್ಟೆಂಟ್ ಅಂದರೆ, ಸೊ ಡಯಾಬಿಟಿಕ್ಸ್ ಕಂಟ್ರೋಲ್ ಅಂದರೆ ನಮಗೆ ಫಸ್ಟ್ ಥಾಟ್ ಬರೋದು ಫುಡ್ ಕಂಟ್ರೋಲ್ ಮಾಡ್ಕೋಬೇಕು, ರೈಟ್? ಆದರೆ ಸ್ಟ್ರೆಸ್ ಅನ್ನೋದು ಫುಡ್ಗಿಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಫಾಸ್ಟಿಂಗ್ ಶುಗರ್ಸ್ ಅನ್ನೋದು ಕಂಪ್ಲೀಟ್ಲಿ ಹೈಯಲ್ಲೇ ಇರುತ್ತೆ. ಆ್ಯಂಡ್ ನಾವು ಫುಡ್ ತಿಂದಾದ್ಮೇಲೆ ಶುಗರ್ ಯಾವ್ದು ಸ್ಲೋ ಆಗಿ ಡಿಕ್ರೀಸ್ ಆಗಬೇಕು ಅದು ತುಂಬ ಸ್ಲೋ ಆಗಿಬಿಡುತ್ತೆ. ಆ್ಯಂಡ್ ನಾವು ಮೆಡಿಸಿನ್ ತೊಗೊಂಡ್ರೂ ವರ್ಕ್ ಆಗಲ್ಲ ಕೆಲವೊಂದು ಸರಿ, ರೈಟ್? ಸೊ ಅದರಿಂದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್, ಈಕ್ವಲ್ ಟು ಫುಡ್. ಸೊ 50% ನಮಗೆ ಫುಡ್ ಅನ್ನೋದು ಇಂಪಾರ್ಟೆಂಟ್ ಆದರೆ ಫುಡ್ ಮ್ಯಾನೇಜ್ಮೆಂಟ್, ಆ್ಯಂಡ್ 50% 100% ನಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದ್ಯಾಟ್ ಸೊ ವೆನ್ ಎವರ್ ಯು ಕಾಮಿಂಗ್, ನಾವು ಬ್ರೈನ್ನ ಕಾಮಾಗಿ ಇಡ್ಕೊಂಡು ಇಲ್ಲ ಅಂದರೆ ಮೆಡಿಟೇಷನ್, ಪ್ರೀ ಬೆಡ್ ಮೆಡಿಟೇಷನ್ ಮಾಡಿದಾಗ ಇವೆಲ್ಲನೂ ದೀಸ್ ಆರ್ ವೆರಿ ಸಿಂಪಲ್ ಹ್ಯಾಬಿಟ್ಸ್. ನಾವು ಇದನ್ನು ಬಿಲ್ಡ್ ಮಾಡ್ಕೊಳ್ಳೋದ್ರಿಂದ 100% ನಮ್ಮ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಫಾಸ್ಟಿಂಗ್ ರೀಡಿಂಗ್ಸ್ ಆಗಿರಲಿ, ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡೋದಕ್ಕಾಗಿರಲಿ, ಇವೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒನ್ ಬೇಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ವೀಕ್ ಡೇಸಲ್ಲಿ ದಿಸ್ ಇಸ್ ದ ಕಾಮನ್ ಥಿಂಗ್ ದ್ಯಾಟ್ ಹ್ಯಾಪನ್ಸ್, ಎಸ್ಪೆಷಲಿ ಐ.ಟಿ.ಯಲ್ಲಿ ಕೆಲಸ ಮಾಡೋರಿಗೆ. ವೀಕ್ ಡೇಸಲ್ಲಿ ಅವ್ರ ಶುಗರ್ಸ್ ಅನ್ನೋದು ಕಾನ್ಸ್ಟೆಂಟ್ಲಿ ಫಾಸ್ಟಿಂಗ್ಸ್ ಅನ್ನೋದು ದಿಲ್ ಹ್ಯಾವ್ ಇನ್ಕ್ರೀಸ್ ಶುಗರ್ ಲೈಕ್ 160 180 ಆ ಥರ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ವೀಕೆಂಡ್, ಅವ್ರ ಅದೇ ಫಾಸ್ಟಿಂಗ್ ಅದೇ ಪರ್ಸನ್ ದ ಬಾಡಿ ರೆಸ್ಪಾನ್ಸ್ ನೋಡಿ, ಲೈಕ್ ವೀಕೆಂಡ್ ಆದರೆ ದೇರ್ ಶುಗರ್ಸ್ ವಿಲ್ ಫಾಲ್ ಡೌನ್ ಟು 120 100 ಈ ಥರ. ಸೊ ವೀಕ್ ಡೇಸಲ್ಲಿ ಬಿಕಾಸ್ ಆಫ್ ದ ಸ್ಟ್ರೆಸ್, ಆಫೀಸ್ ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ಸ್ ಆಗಿರ್ಬೋದು, ವೀಕ್ ಡೇಸಲ್ಲಿ ದೇರ್ ರೀಡಿಂಗ್ಸ್ ಗೋ ಹೈ ಆ್ಯಂಡ್ ವೀಕೆಂಡ್ಸಲ್ಲಿ ಇಟ್ ಕಮ್ಸ್ ಡೌನ್. ಸೊ ಐ ಹೋಪ್ ದಿಸ್ ಥಿಂಗ್ ಮೆಜಾರಿಟಿ ಆಫ್ ದೆಮ್ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್, ಬಟ್ ನಾವು ಅಷ್ಟೊಂದು ಗಮನ ಕೊಟ್ಟಿರಲ್ಲ ಅಷ್ಟೇ. ಸೊ ಅದರಿಂದ ಸ್ಟ್ರೆಸ್ ಅನ್ನೋದು ಕೂಡ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ವಾಟ್ ಇಸ್ ಸ್ಟ್ರೆಸ್? ಸ್ಟ್ರೆಸ್ ಅಂದರೆ ಏನು? ಸ್ಟ್ರೆಸ್ ಅಂದರೆ ಇಟ್ ಇಸ್ ಅ ಬಾಡಿ ರೆಸ್ಪಾನ್ಸ್ ಟು ದ ಪ್ರೆಷರ್. ಸೊ ಈ ಪ್ರೆಷರ್ ಅನ್ನೋದು ಇದು ಫಿಸಿಕಲ್ ಆದರೂ ಆಗಿರ್ಬೋದು, ಮೆಂಟಲ್ ಪ್ರೆಷರ್ ಆದರೂ ಆಗಿರ್ಬೋದು, ಬಟ್ ಇಟ್ ಈಸ್ ಅ ಬೇಸಿಕ್ ಬಾಡಿ ರೆಸ್ಪಾನ್ಸ್. ಸೊ ಸ್ಟ್ರೆಸ್ಗೆ ದರ್ ಇಸ್ ನೋ ಡಿಫ್ರೆನ್ಸ್ ಆ ಥರ ಎಂಥದ್ದು ಇರಲ್ಲ. ಓಕೆ, ಇಟ್ ಕ್ಯಾನ್ ಬಿ ಆಫೀಸ್ ಡೆಡ್ಲೈನ್ಸ್ ಆಗಿರ್ಬೋದು, ಇಲ್ಲಾಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆರ್ ಫೈನಾನ್ಷಿಯಲ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು. ಈ ಎಲ್ಲ ಸಿಚುವೇಶನ್ಗೂ ಕೊಡೋದು ಸೇಮ್ ರೆಸ್ಪಾನ್ಸ್, ನಮ್ಮ ಬಾಡಿ ಸೇಮ್ ರೆಸ್ಪಾನ್ಸಸ್ಸೇ ಕೊಡುತ್ತೆ. ಇಟ್ ಈಸ್ ಆಲ್ ಅಬೌಟ್ ಹಾರ್ಮೋನ್ ಗೇಮ್, ಆಯಿತಾ? ಸೊ ದಟ್ ಈಸ್ ಅಬೌಟ್ ದ ಸ್ಟ್ರೆಸ್. ಸೊ ಸ್ಟ್ರೆಸ್ ಅನ್ನೋದು ಇಟ್ ಈಸ್ ಅ ಸೈಲೆಂಟ್ ಶುಗರ್ ಟ್ರಿಗರ್. ಯಾಕೆ ಸ್ಟ್ರೆಸ್ ಅನ್ನೋದು ನಾವು ನಮಗೆ ಕಾಣದೇ ಇರ್ಬೋದು, ಬಟ್ ಇಂಟರ್ನಲಿ ನಮ್ಮ ಬಾಡಿ ಒಳಗಡೆ ದೇರ್ ಮೈಟ್ ಬಿ ಲಾಡ್ ಆಫ್ ಚೇಂಜಸ್ ಹ್ಯಾಪನಿಂಗ್, ರೈಟ್? ಸೊ ಅದರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಟ್ರೆಸ್ಗೆ ದೇರ್ ಇಸ್ ನೋ ಟೇಸ್ಟ್, ದೇರ್ ಇಸ್ ನೋ ಕ್ಯಾಲರೀಸ್, ಬಟ್ ಸ್ಟಿಲ್ ನಮ್ಮ ಶುಗರ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇದು ಫಾಸ್ಟಿಂಗ್ನ ಇನ್ಕ್ರೀಸ್ ಮಾಡಿಬಿಡುತ್ತೆ, ಆ್ಯಂಡ್ ಬೇಸ್ ಲೈನ್ ರೀಡಿಂಗ್ಸ್ನೇ ನಮಗೆ ಟೈಟ್ರೇಟ್ ಮಾಡಿಬಿಡುತ್ತೆ, ಇಟ್ ಗೋಸ್ ಹೈ. ಸೊ ಅದರಿಂದ ನಾವು ಪೋಸ್ಟ್ ಮೀಲ್ ಫುಡ್ ತಿಂದಾದ್ಮೇಲೆ ರೀಡಿಂಗ್ಸ್ ಕೂಡ ಹೈ ಆಗೇ ಇರುತ್ತೆ. ಸೊ ಅದರಿಂದ ಇಟ್ ಇಸ್ ವೆರಿ ವೆರಿ ಸೈಲೆಂಟ್ಲಿ ವಿಚ್ ಹ್ಯಾಪನ್ಸ್. ಸೊ ಇದಕ್ಕೆ ನಮ್ಮ ಎಕ್ಸ್ಟರ್ನಲ್ ಫೋರ್ಸಸ್ ಮೇಲೆ ಇದು ಇರೋದೇ ಇಲ್ಲ. ಸೊ ಫುಡ್ ರಿಲೇಷನ್ ಇರಲ್ಲ, ವರ್ಕೌಟ್ ರಿಲೇಷನ್ ಇರಲ್ಲ, ಇಟ್ಸ್ ಸಮಥಿಂಗ್ ವಿಚ್ ಹ್ಯಾಪನ್ಸ್ ಇನ್ಸೈಡ್ ದ ಬಾಡಿ. ಓಕೆ, ಸೊ ಇದು ಫುಡ್ ಇಲ್ದೇನೆ ಶುಗರ್ ಬರುತ್ತೆ, ಆ್ಯಂಡ್ ಕ್ಯಾಲರೀಸ್ ನಾವು ತೊಗೊಳ್ದಿರಾನೇ ಶುಗರ್ ಇನ್ಕ್ರೀಸ್ ಆಗುತ್ತೆ. ದೇರ್ ಮೈಟ್ ಬಿ ಕ್ರ್ಯಾಶ್ ಇನ್ ದ ರೀಡಿಂಗ್. ಸೊ ಇವೆಲ್ಲನೂ ಸೈಲೆಂಟ್ ಟ್ರಿಗರ್ಸ್ ಥರ. ಓಕೆ, ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ ಫಾಸ್ಟಿಂಗ್ ಶುಗರ್ಸ್ ಹೈ ಇದೆ, ಬಟ್ ಪ್ರೀವಿಯಸ್ ಡೇ ನೈಟ್ ಪೋಸ್ಟ್ ಡಿನ್ನರ್ ರೀಡಿಂಗ್ಸ್ ಅನ್ನೋದು ನಾರ್ಮಲ್ ಆಗೇ ಇರುತ್ತೆ.
ಸೊ ಇದರಲ್ಲಿ ದೇರ್ ಇಸ್ ನೋ ರೀಸನ್ ನಾವು ಮಿಡಲಲ್ಲಿ ಏನು ಫುಡ್ ತಿಂದಿರಲ್ಲ, ಇಲ್ಲಾಂದ್ರೆ ಏನು ಆಕ್ಟಿವಿಟಿ ಮಾಡೋದೇ ಇರಲ್ಲ, ಆದ್ರೂ ನೆಕ್ಸ್ಟ್ ಡೇ ಫಾಸ್ಟಿಂಗ್ಸ್ ಯಾಕೆ ಹೈ ಇರುತ್ತೆ? ದಿಸ್ ಮೈಟ್ ಬಿ ರಿಲೇಟೆಡ್ ಟು ಯೋರ್ ಸ್ಟ್ರೆಸ್, ರೈಟ್? ಸೊ ದಟ್ ಈಸ್ ಐ ಮೀನ್ ದಿಸ್ ಇಸ್ ದ ರೆಸ್ಪಾನ್ಸ್ ಯು ಗೆಟ್. ಓಕೆ, ಸೊ ನೆಕ್ಸ್ಟ್ ಒನ್ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ. ಸೊ ಸ್ಟ್ರೆಸ್ ಬಂದಾಗ ಬಾಡಿ ಅನ್ನೋದು ಫೈಟ್ ಆರ್ ಫ್ಲೈಟ್ ಮೋಡ್ಗೆ ಹೋಗ್ಬಿಡುತ್ತೆ. ಓಕೆ, ಸೊ ಬಾಡಿ ಥಿಂಕ್ ಮಾಡುತ್ತೆ ಲೈಕ್ ನಮ್ಮ ಬಾಡಿ ಡೇಂಜರಲ್ಲಿದೆ, ಸೊ ವಿ ಆರ್ ಇನ್ ಡೇಂಜರ್ ಅಂತ ಅಂದ್ಕೊಂಡು ಈ ಟೈಮಲ್ಲಿ ನಮ್ಮ ಬಾಡಿಗೆ ತುಂಬ ಎನರ್ಜಿ ಬೇಕಾಗುತ್ತೆ. ಸೊ ನಿಮ್ಮ ಬಾಡಿ ಹೆಂಗೆ ಎನರ್ಜಿ ತಗೊಳುತ್ತೆ? ಅದು ಶುಗರಿಂದಾನೇ ತಗೊಳುತ್ತೆ. ಸೊ ನೀಡ್ ಇಲ್ಲದೆ ಇದ್ರೂ, ನೆಸೆಸಿಟಿ ಇಲ್ಲದೆ ಇದ್ರೂ ನಮ್ಮ ಲಿವರ್ ಅನ್ನೋದು ಎಕ್ಸ್ಟ್ರಾ ಶುಗರ್ಸ್ನ ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ. ಸೊ ಬ್ಲಡ್ ಶುಗರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಸ್ಟ್ರೆಸ್ಸಲ್ಲಿದ್ದಾಗ ಡ್ಯೂ ಟು ಯೋರ್ ಹಾರ್ಮೋನಲ್ ಆಕ್ಟಿವಿಟಿ, ಸೊ ಕಾರ್ಟಿಸಾಲ್ ಇನ್ಕ್ರೀಸ್ ಆಗೋದ್ರಿಂದ ಸೊ ಎಕ್ಸ್ಟ್ರಾ ಶುಗರ್ಸ್ ಅನ್ನೋದು ನಾವು ಫುಡ್ಡಿಂದ ತಗೊಳ್ದೇ ಇದ್ರೂ ನಮ್ಮ ಲಿವರ್ ಅನ್ನೋದು ಎಕ್ಸ್ಟ್ರಾ ಶುಗರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರಿಂದ ಸೊ ಕಾಮಿಂಗ್ ಯೋರ್ ಮೈಂಡ್, ಡೂಯಿಂಗ್ ಸಮ್ ಮೆಡಿಟೇಷನ್, ಇಲ್ಲ ನಿಮ್ಮ ಫೇವ್ರೆಟ್ ಆಕ್ಟಿವಿಟಿ ಏನೇ ಆಕ್ಟಿವಿಟಿ ಇದ್ರೂ ಮಾಡಿದಾಗ ಸೊ ಯು ಗೆಟ್ ಕಾರ್ಟಿಸಾಲ್ ಲೆವೆಲ್ಸ್ ಲೋವರ್ ಆಗುತ್ತೆ. ಆ್ಯಂಡ್ ಸೊ ಇನ್ ಟರ್ನ್ ನಮ್ಮ ಶುಗರ್ ಪ್ರೊಡಕ್ಷನ್ ಕೂಡ ಲೋವರ್ ಆಗುತ್ತೆ ಫ್ರಮ್ ದ ಲಿವರ್ ಪಾರ್ಟ್. ಓಕೆ, ಏನೇನು ಹಾರ್ಮೋನ್ಸ್ ಇನ್ವಾಲ್ವ್ ಆಗಿರುತ್ತೆ ಸ್ಟ್ರೆಸ್ಸಲ್ಲಿ ಇದ್ದಾಗ ಅಂದರೆ, ಫಸ್ಟ್ ಒನ್ ಇಸ್ ಯೋರ್ ಕಾರ್ಟಿಸಾಲ್, ಅಡ್ರಿನಲಿನ್ ಆ್ಯಂಡ್ ಗ್ಲೂಕೋಗನ್. ಸೊ ದೀಸ್ ಆರ್ ದ ಮೇಜರ್ ಹಾರ್ಮೋನ್ಸ್. ಸೊ ಇವೆಲ್ಲ ಹಾರ್ಮೋನ್ಸ್ ಕೂಡ ಏನು ಮಾಡುತ್ತೆ ಅಂದರೆ ಶುಗರ್ ಇನ್ಕ್ರೀಸ್ ಮಾಡೋದಕ್ಕೆ ಇದು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಆಯಿತಾ? ಬಟ್ ವಿ ಡೋಂಟ್ ವಾಂಟ್ ಟು ಇನ್ಕ್ರೀಸ್ ದಟ್ ಶುಗರ್ ರೀಡಿಂಗ್ಸ್. ಸೊ ಅದರಿಂದ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇದರಲ್ಲಿ ಮೇನ್ ಕಲ್ಪ್ರಿಟ್ ಯಾವುದು ಅಂದರೆ ಇಟ್ ಈಸ್ ಯೋರ್ ಕಾರ್ಟಿಸಾಲ್ ಲೆವೆಲ್. ಸೊ ಕಾರ್ಟಿಸಾಲ್ ಅಂದ್ರೇ ಸ್ಟ್ರೆಸ್ ಹಾರ್ಮೋನ್. ಇದು ನಮ್ಮ ಲಿವರ್ಗೆ ಅನ್ನೆಸೆಸರಿ ಆಗಿ ಶುಗರ್ ಪ್ರೊಡ್ಯೂಸ್ ಮಾಡು ಅಂತ ಸಿಗ್ನಲ್ ಕೊಡ್ತಾನೆ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಅನ್ನೋದು ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ಆಲ್ರೆಡಿ ನಮ್ಮ ಬ್ಲಡ್ಡಲ್ಲಿ ಶುಗರ್ಸ್ ಇದೆ, ನಾವು ಇವಾಗ ಸ್ಟ್ರೆಸ್ ಮಾಡ್ಕೊತಾ ಇದ್ದೀವಿ. ಸ್ಟ್ರೆಸ್ ಮಾಡ್ಕೊಂಡಾಗ ನಮ್ಮ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಕಂಪಲ್ಸರಿ ಪ್ರೊಡ್ಯೂಸ್ ಆಗುತ್ತೆ. ಈ ಕಾರ್ಟಿಸಾಲ್ ಏನು ಮಾಡುತ್ತೆ, ಬ್ಲಡ್ಡಲ್ಲಿರೋ ಶುಗರ್ನ ಯೂಟಿಲೈಸ್ ಮಾಡ್ಕೊಳ್ಳಲ್ಲ. ದಿಸ್ ವಾಂಟ್ಸ್ ಯುವರ್ ಲಿವರ್ ಟು ಪ್ರೊಡ್ಯೂಸ್ ಎಕ್ಸ್ಟ್ರಾ ಶುಗರ್. ಸೊ ಈ ಥರ ಎಕ್ಸ್ಟ್ರಾ ಶುಗರ್ ಯಾವಾಗ ನಮ್ಮ ಲಿವರ್ ಪ್ರೊಡ್ಯೂಸ್ ಮಾಡುತ್ತೋ ಆವಾಗ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಅನ್ನೋದು ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಬ್ಲಡ್ಡಲ್ಲಿ ನಮ್ಮ ಆಲ್ರೆಡಿ ಇರೋ ಬ್ಲಡ್ ಶುಗರ್ಗೆ ಲಿವರ್ ಆ್ಯಡ್ ಮಾಡುತ್ತೆ ಶುಗರ್ಸ್ನ. ಸೊ ದ್ಯಾಟ್ ಇನ್ಕ್ರೀಸಸ್ ಯೋರ್ ಶುಗರ್ಸ್. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ಕನ್ಸಿಡರ್. ಸೊ ಲಾಸ್ಟಲ್ಲಿ ಹೇಳ್ತೀನಿ ಲೈಕ್ ಹೆಂಗೆ ನಾವು ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ಕೋಬೋದು, ಕಾರ್ಟಿಸಾಲ್ ಲೆವೆಲ್ಸ್ನ ಹೆಂಗೆ ರಿಡ್ಯೂಸ್ ಮಾಡ್ಬೋದು ಅಂತ ವಿ ವಿಲ್ ಸಿ. ಓಕೆ, ಸೊ ಈ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ನಮಗೆ ಬೆಲಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ ಡಿಕ್ರೀಸ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ರೆಸಿಸ್ಟೆನ್ಸ್, ಸೊ ನಮ್ಮ ಬಾಡಿ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಿದ್ರೂ ದಟ್ ಈಸ್ ನಾಟ್ ಆಕ್ಸೆಪ್ಟೆಡ್, ನಮ್ಮ ಬಾಡಿ ಆಕ್ಸೆಪ್ಟ್ ಮಾಡಲ್ಲ ಅದನ್ನು. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಫಾಸ್ಟಿಂಗ್ ಶುಗರ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ತುಂಬ ಜನಕ್ಕೆ ಕಾಮನ್ ಪ್ರಾಬ್ಲಮ್, ಸ್ಟ್ರೆಸ್ಸಲ್ಲಿ ಇದ್ದಾಗ ಕಾಮನ್ ಪ್ರಾಬ್ಲಮ್ ಬರೋದೇ ಫಾಸ್ಟಿಂಗ್ ಶುಗರ್ಸಲ್ಲಿ. ಫಾಸ್ಟಿಂಗ್ ನಿಮಗೆ ಪ್ರಾಪರ್ ಆಗಿರಬೇಕು ಅಂದರೆ ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಯೋರ್ ಡಿಸ್ಟ್ರೆಸ್ಸಿಂಗ್ ಆ್ಯಕ್ಟಿವಿಟೀಸ್ನ ಮಾಡಬೇಕಾಗತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸೊ ನೈಟ್ ಫುಲ್ ನಾವು ವರಿ ಮಾಡಿಕೊಂಡು ಮಲ್ಕೊಂಡ್ರೆ, ಸೊ ಏನದ್ರ ಬಗ್ಗೆ ಆದರೂ ಚಿಂತೆ ಮಾಡ್ಕೊಂಡಿದ್ರೆ ಸೊ ಆಟೋಮ್ಯಾಟಿಕಲಿ ನೆಕ್ಸ್ಟ್ ಡೇ ನಮ್ಮ ಫಾಸ್ಟಿಂಗ್ ರೀಡಿಂಗ್ಸ್ ಹೈ ಆಗುತ್ತೆ. ಸೊ ಅದರಿಂದ ಡಿಸ್ಟ್ರೆಸ್ಸಿಂಗ್ ಆ್ಯಕ್ಟಿವಿಟೀಸ್ ಎಸ್ಪೆಷಲಿ ಇನ್ ದ ನೈಟ್ ಟೈಮ್. ಸೊ ಶುಗರ್ ಫಿಟ್ ಆ್ಯಪಲ್ಲಿ ನಮಗೆ ಯೋಗ ನಿದ್ರಾ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಆ್ಯಂಡ್ ಹೋಮ್ ಪೇಜಲ್ಲಿ ಯು ಕ್ಯಾನ್ ಸಿ ದಟ್ ಸ್ಲಾಟ್, ರೈಟ್? ಸೊ ಅದನ್ನು ಜಾಯಿನ್ ಆಗಿ ಸೊ ಡೂ ಯೋಗ ನಿದ್ರಾ ಆ್ಯಕ್ಟಿವಿಟೀಸ್. ಇಲ್ಲ ನಾನು ಮೆಡಿಟೇಷನ್ ಮಾಡ್ತೀನಿ, ಐ ಡೂ ಇಟ್ ಆನ್ ಮೈ ಓನ್, ನೋ ಪ್ರಾಬ್ಲಮ್. ಯು ಕ್ಯಾನ್ ಡೂ ದ ಮೆಡಿಟೇಷನ್ ಸೆಷನ್ ಆನ್ ಯೋರ್ ಓನ್ ಆಲ್ಸೋ. ಓಕೆ, ಸೊ ಆ ಥರ ಯು ಕ್ಯಾನ್ ರಿಡ್ಯೂಸ್ ಯೋರ್ ಶುಗರ್ಸ್. ನಾವು ಲೆಟ್ ಅಸ್ ಲರ್ನ್ ಅಬೌಟ್ ಅಡ್ರಿನಲಿನ್ ಆ್ಯಂಡ್ ಗ್ಲೂಕೋಗನ್. ಸೊ ಈ ಅಡ್ರಿನಲಿನ್ ಅನ್ನೋದು ಇನ್ಸ್ಟೆಂಟ್ ಆಗಿ ಎನರ್ಜಿನ ಕೊಡುತ್ತೆ. ಓಕೆ, ಆ್ಯಂಡ್ ಗ್ಲೂಕೋಗನ್ ಸೊ ಲಿವರ್ಗೆ ಹೇಳುತ್ತೆ ಟು ಸ್ಟೋರ್ಡ್ ಶುಗರ್ಸ್ನ ಸ್ವಲ್ಪ ರಿಲೀಸ್ ಮಾಡಬೇಕು ಅನ್ನೋದು ಇದು ಮಾಡುತ್ತೆ. ಸೊ ಅದರಿಂದ ಬೋತ್ ಆಫ್ ದೆಮ್ ಇನ್ಕ್ರೀಸಸ್ ಶುಗರ್. ಎಂಡ್ ಆಫ್ ದ ಥಿಂಗ್ ಅದು ಎರಡೂ ಶುಗರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೇನೆ ಇದು ಮಾಡುತ್ತೆ. ಓಕೆ, ಸೊ ಈ ಶುಗರ್ಸ್ ರಿಲೀಸ್ ಮಾಡೋದು ಬೇಡ? ನೋ, 100% ನಾಟ್. ಸೊ ಇದು ಕೆಲವೊಂದು ನೆಸೆಸರಿ ಇರೋ ಸಿಚುವೇಶನಲ್ಲಿ ನಮಗೆ ಈ ಶುಗರ್ಸ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಓಕೆ, ಬಟ್ ಪ್ರತಿ ದಿವಸನೂ ನಾವು ಸ್ಟ್ರೆಸ್ ಇಟ್ಕೊಂಡು ಪ್ರತಿ ದಿವಸ ನಿಮ್ಮ ಬಾಡಿ ಶುಗರ್ಸ್ನ ಆ್ಯಡ್ ಆನ್ ಮಾಡ್ತಾನೆ ಇದ್ರೆ ದಟ್ಸ್ ವೇರ್ ದ ಪ್ರಾಬ್ಲಮ್ ಕಮ್ಸ್. ಸೊ ಶುಗರ್ ಕಂಟ್ರೋಲ್ ಅನ್ನೋದು ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಆ್ಯಂಡ್ 100% ಇಟ್ ಈಸ್ ಅ
ಟ್ರಬಲ್ ಫಾರ್ ಯುವರ್ ಪ್ಯಾಂಕ್ರಿಯಾಸ್. ನಮ್ಮ ಪ್ಯಾಂಕ್ರಿಯಾಸ್ನ ಟಾರ್ಚರ್ ಮಾಡ್ದಂಗೆ ಆಗುತ್ತೆ. ಸೊ ಎಕ್ಸ್ಟ್ರಾ ಶುಗರ್ಸ್ನ ರಿಲೀಸ್ ಮಾಡಬೇಕು ಐ ಮೀನ್ ಸಾರಿ, ಇನ್ಸುಲಿನ್ನ ರಿಲೀಸ್ ಮಾಡಬೇಕು ಅಂತ, ರೈಟ್? ಸೊ ಅದರಿಂದ, ಸೊ ಯಾವುದೇ ಆಗಿರಲಿ, ಈ ಸ್ಟ್ರೆಸ್ ಹಾರ್ಮೋನ್ ಶಾರ್ಟ್ ಟರ್ಮಲ್ಲಿ ವರ್ಕ್ ಆದರೆ ಓಕೆ. ಬಟ್ ಎವ್ರಿ ಡೇ ನಾನು ಸ್ಟ್ರೆಸ್ ಇಟ್ಕೋತೀನಿ, ಎವ್ರಿ ಡೇ ನಾನು ಶುಗರ್ಸ್ನ ರಿಲೀಸ್ ಮಾಡ್ತೀನಿ, ಎವ್ರಿ ಡೇ ಐ ಟಾರ್ಚರ್ ಮೈ ಪ್ಯಾಂಕ್ರಿಯಾಸ್ ಟು ರಿಲೀಸ್ ಎಕ್ಸ್ಟ್ರಾ ಇನ್ಸುಲಿನ್. ಸೊ ದಟ್ಸ್ ವೇರ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಸೊ ಅದರಿಂದ ಸ್ಟ್ರೆಸ್ಸಿಂದ ಇಟ್ಸ್ ನಾಟ್ ಜಸ್ಟ್ ಫಾರ್ ಶುಗರ್ಸ್, ಬಟ್ ಬೇರೆ ಹೆಲ್ತ್ ಆಸ್ಪೆಕ್ಟ್ಸ್ ಡಿಸ್ಟರ್ಬ್ ಆಗೋದ್ರಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಸರ್ಟೆನ್ ಥಿಂಗ್ಸ್. ಓಕೆ, ಆ್ಯಂಡ್ ಯಾ, ನೌ ಹೌ ಸ್ಟ್ರೆಸ್ ಎಫೆಕ್ಟ್ಸ್ ಆನ್ ಯೋರ್ CGM ಗ್ರಾಫ್. ಸೊ ಎಲ್ಲರೂ CGM ಹಾಕೊಂಡಿರ್ತೀರ, ರೈಟ್? ಸೊ CGM ಅಲ್ಲಿ ನಾವು ನೋಡಬೇಕಾಗಿರೋ ಪಾಯಿಂಟರ್ಸ್, ಕೆಲವೊಂದ್ಸತಿ ಫಾಸ್ಟಿಂಗ್ ನಿಮಗೆ ಗೊತ್ತಿಲ್ಲದೆ ನೈಟ್ ಒಂದು ಪೋಸ್ಟ್ ಡಿನ್ನರ್ ರೀಡಿಂಗ್ ಪ್ರಾಪರ್ ಆಗೇ ಇರುತ್ತೆ, ಬಟ್ ಎಲ್ಲೋ ಮಿಡ್ ನೈಟಿಂದ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಫಾಸ್ಟಿಂಗ್ ಸ್ಟಾರ್ಟ್ಸ್ ಆ್ಯಡಿಂಗ್ ಅಪ್. ಸೊ ಫಾಸ್ಟಿಂಗ್ ರೀಡಿಂಗ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇದು ಬೇಸಿಕಲಿ ಏನಕ್ಕೆ ಅಂದರೆ, ಸೊ ಒನ್ ಕ್ಯಾನ್ ಬಿ ಯೋರ್ ಸ್ಟ್ರೆಸ್. ಸೊ ಡಾನ್ಸ್ ಫಿನಾಮಿನಾ ಇವೂ ಇರುತ್ತೆ, ಬಟ್ ಅವು ಇಲ್ಲದೆ ಇದ್ರೂ ಈ ಥರ ಬಂದಿದೆ. ಸೊ ಮೇ ಬಿ 4 days your graph is normal, 5th day ಸ್ಟ್ರೆಸ್ ಇದ್ದಾಗ ಸೊ ಸ್ಪೈಕ್ ಆಗ್ತಿದೆ ಅಂದರೆ ದಟ್ ಇಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ಅಬ್ಸರ್ವ್. ಓಕೆ, ಸೊ ಈ ಸ್ಪೈಕ್ಸ್ ಹೆಂಗೆ ನಾವು ಅಬ್ಸರ್ವ್ ಮಾಡ್ಬೋದು CGM ಅಲ್ಲಿ ಅಂದರೆ, ಸಡನ್ ಆಗಿ ಸ್ಪೈಕ್ ಆಗುತ್ತೆ. ಸೊ ನೀವು ಫುಡ್ ತಿಂದಿರಲ್ಲ, ನೀವು ಏನು ಆಕ್ಟಿವಿಟಿ ಮಾಡಿರಲ್ಲ, ಆದ್ರೂ ಸ್ಪೈಕ್ಸ್ ಅನ್ನೋದು ಕಾಣುತ್ತೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಸ್ಟ್ರೆಸ್. ಇಟ್ ಕ್ಯಾನ್ ಬಿ ಡ್ಯೂ ಟು ಸ್ಟ್ರೆಸ್. ಆ್ಯಂಡ್ ಗ್ರಾಫ್ ಅನ್ನೋದು ಸ್ಮೂತ್ ಇರಲ್ಲ, ತುಂಬ ವೇರಿಯೇಷನ್ಸ್ ಬರ್ತಾ ಇರುತ್ತೆ. ಸೊ ಪೀಕ್ ಶಾರ್ಪ್ ಸ್ಪೈಕ್ಸ್ ಆಗಿಬಿಡುತ್ತೆ. ಆ್ಯಂಡ್ ರಿಕವರ್ ಅಂದರೆ ಮೇಲೆ ಹೋಗಿರೋ ಸ್ಪೈಕ್ಸ್ ಅನ್ನೋದು ಕೆಳಗಡೆ ಬರೋದಕ್ಕೆ ಸ್ವಲ್ಪ ತುಂಬ ಟೈಮ್ ತಗೊಳುತ್ತೆ. ಸೊ ಆಲ್ ದೀಸ್ ಇಂಡಿಕೇಶನ್ಸ್ ಕ್ಯಾನ್ ಬಿ ಟೇಕನ್ ಟು ದ ಕನ್ಸಿಡರೇಷನ್. ಓಕೆ, ಸೊ ಯಾ, daily stress triggers. So what are the common triggers for your stress andre? One can be your office pressure, family responsibilities ಆಗಿರ್ಬೋದು, ಫೈನಾನ್ಷಿಯಲ್ ಟೆನ್ಷನ್ಸ್ ಆಗಿರ್ಬೋದು, ಸ್ಲೀಪ್ ಕಡಿಮೆ ಆಗಿರ್ಬೋದು, ಓವರ್ ಥಿಂಕಿಂಗ್, ಸೊ ಹೆಲ್ತ್ ಆಂಗ್ಸೈಟಿ ಆಗಿರ್ಬೋದು. ಸೊ ಆಲ್ ದೀಸ್ ಆರ್ ಕಾಮನ್ ಸ್ಟ್ರೆಸ್. ಸೊ ಇದರಿಂದ ನಮ್ಮ ಶುಗರ್ಸ್ ಅನ್ನೋದು ಖಂಡಿತ ಇನ್ಕ್ರೀಸ್ ಆಗುತ್ತೆ. ಸೊ ಕಾಮಿಂಗ್ ಡೌನ್ ಆಲ್ ದೀಸ್ ಆಕ್ಟಿವಿಟೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆವಾಗ ನಮ್ಮ ಶುಗರ್ಸ್ ಅನ್ನೋದು ಕಂಟ್ರೋಲಿಗೆ ಬರುತ್ತೆ. ಓಕೆ, ಸೊ ಇಟ್ಸ್ ನಾಟ್ ಫಾರ್ ಜಸ್ಟ್ ಶುಗರ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಓವರ್ ವೇಟ್ ಇದ್ದೀವಿ, ಸೊ ಬಟ್ ಸ್ಟ್ರೆಸ್ ಜಾಸ್ತಿ ಇದೆ, ನಾನು ಡಯಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ, ಆಲ್ ದೀಸ್ ಆರ್ ನೋವೇರ್ ವರ್ಕಿಂಗ್. ಯಾಕೆ ಅಂದರೆ ಇಟ್ ಕ್ಯಾನ್ ಬಿ ಡ್ಯೂ ಟು ಸ್ಟ್ರೆಸ್. ಸೊ ಸ್ಟ್ರೆಸ್ಸಿಂದ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ obesity, diabetes, and heart related problems. So all these can collide together. So adrinda it's very important. So now one stress ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಸೊ ಇಷ್ಟು ಥಿಂಗ್ಸ್ನ ನಾವು ಕರೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಸ್ಟ್ರೆಸ್ ಪ್ಲಸ್ ಲೈಫ್ ಸ್ಟೈಲ್ ಸೊ ಇಸ್ ಅ ಡಬಲ್ ಡ್ಯಾಮೇಜ್. ಸೊ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ, ಕೆಲವೊಂದು ಜನ ಏನು ಮಾಡ್ತಾರೆ, ದೇ ಟೆನ್ ಟು ಈಟ್ ಸಮಥಿಂಗ್ ಮೋರ್, ಲೈಕ್ ಸ್ವೀಟ್ಸ್ನ ಕ್ರೇವ್ ಮಾಡ್ತಾರೆ, ಬಿಕಾಸ್ ಆವಾಗ ಗ್ಲೂಕೋಸ್ ರಶ್ ಬೇಕಾಗತ್ತೆ ನಮ್ಮ ಬಾಡಿಗೆ. ಸೊ ಆವಾಗ ಸ್ವೀಟ್ ಕ್ರೇವಿಂಗ್ ಬರುತ್ತೆ. ಸೊ ಸ್ವೀಟ್ ತಿನ್ಬೋದಾ? ನೋ. ಸ್ವೀಟ್ ತಿಂದಾಗ ಏನಾಗುತ್ತೆ, ಅಗೇನ್ ನಮ್ಮ ಶುಗರ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ನಮಗೆ ಕಂಫರ್ಟ್ ಫುಡ್ ತಿನ್ನಬೇಕು ಅನ್ಸುತ್ತೆ. ಕೆಲವೊಂದು ಜನಕ್ಕೆ they feel like having Maggi, biryani, all junk food comes into the picture. And exercise ಮಾಡೋದಕ್ಕೆ ಮೂಡೇ ಇರೋದಿಲ್ಲ, ಆ್ಯಂಡ್ ಸ್ಲೀಪ್ ತುಂಬ ಡಿಸ್ಟರ್ಬ್ ಆಗಿರುತ್ತೆ. ಸೊ ಆಲ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ನಮಗೆ ಕ್ಯಾಲರೀಸ್ನ ಆ್ಯಡ್ ಆನ್ ಮಾಡುತ್ತೆ ಆ್ಯಂಡ್ ಎಕ್ಸ್ಟ್ರಾ ಶುಗರ್ಸ್ನ ಆ್ಯಡ್ ಆನ್ ಮಾಡುತ್ತೆ ಬಿಟ್ಟರೆ ದೆರ್ ಇಸ್ ನೋ ಯೂಸ್ ಅಟ್ ಆಲ್. ಕರೆಕ್ಟಾ? ಸೊ ದಟ್ಸ್ ದಿ ರೀಸನ್. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಓಕೆ, signs that stress is increasing your sugar readings. ಸೊ ಸ್ಟ್ರೆಸ್ ಶುಗರ್ ಎಫೆಕ್ಟ್ ಮಾಡುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಸೊ ನಾವು ಡಯಟ್ ಫಾಲೋ ಮಾಡ್ತಿದ್ರೂ ನಮ್ಮ ಶುಗರ್ಸ್ ಅನ್ನೋದು ಇನ್ಕ್ರೀಸ್ಡ್ ಆಗಿರುತ್ತೆ. ಆ್ಯಂಡ್ ಮಾರ್ನಿಂಗ್ ಫಾಸ್ಟಿಂಗ್ ಕನ್ಸಿಸ್ಟೆಂಟ್ ಆಗಿ ಹೈಯಲ್ಲಿರುತ್ತೆ. ಆ್ಯಂಡ್ ತುಂಬ ಟಯರ್ಡ್ ಫೀಲ್ ಆಗೋದು, ಸೊ ಫಟೀಗ್ ಆಗೋದು, ಆ್ಯಂಡ್ ಇರಿಟಬಿಲಿಟಿ, ಸ್ಲೀಪ್ ಕ್ವಾಲಿಟಿ ಡಿಸ್ಟರ್ಬ್ ಆಗೋದು. ಸೊ ಆಲ್ ದೀಸ್ ಆರ್ ಸೈನ್ಸ್. ಇದರಲ್ಲಿ ಯಾವುದಾದ್ರೂ ಒಂದಿದ್ರೂ ಸೊ ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಓಕೆ,
ಸೊ ಆ್ಯಂಡ್ ನಾವು ಹೌ ಟು ಮ್ಯಾನೇಜ್, ನಾವು ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಸೊ ಸ್ಟ್ರೆಸ್ ಫುಲ್ ಅವಾಯ್ಡ್ ಮಾಡೋಕ್ಕಂತೂ ಆಗಲ್ಲ, ಬಟ್ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು, ಆ ಹಾರ್ಮೋನ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಫಿಕ್ಸ್ಡ್ ಸ್ಲೀಪ್ ಟೈಮ್ ರೊಟೀನ್. ಸೊ ನಾನು 11ಗೆ ಮಲ್ಕೋತೀನಿ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 7ಗೆ ಎದ್ದೇಳಬೇಕು. ಸೊ ಅಟ್ಲೀಸ್ಟ್ 7 to 8 hours ಆಫ್ ಕ್ವಾಲಿಟಿ ಸ್ಲೀಪ್ ಇಂಪಾರ್ಟೆಂಟ್. ಆ್ಯಂಡ್ ಸೇಮ್ ಟೈಮ್ ನಾನು 8 hours ಮಲಗ್ತೀನಿ, ಸೊ ಟುಡೇ ಐ ವಿಲ್ ಸ್ಲೀಪ್ ಬೈ 11, ಟುಮಾರೋ ಐ ವಿಲ್ ಸ್ಲೀಪ್ ಬೈ 1, ನಾಳೆ ಬೆಳಗ್ಗೆ ಇನ್ನೊಂದು ಟೈಮ್ಗೆ ಎದ್ದೇಳ್ತೀನಿ. ನೋ, ಆ ಥರ ಇರಬಾರ್ದು. ಸೊ ಇವತ್ತು ಯಾವ ಟೈಮ್ಗೆ ನಾನು ಮಲ್ಕೊಂಡು ಎದ್ದೇಳ್ತಿದ್ದೀನೋ, ಸೊ ನಾಳೆ ಕೂಡ ನಾನು ಅದೇ ಟೈಮಿಂಗ್ನ ಮೇಂಟೈನ್ ಮಾಡಬೇಕು. ಸೊ ಇಲ್ಲ ಅಂದರೆ ಇಟ್ ಡಿಸ್ಟರ್ಬ್ಸ್ ಯುವರ್ ಸ್ಲೀಪ್ ಸೈಕಲ್, ರೈಟ್? ಆ್ಯಂಡ್ ಡೈಲಿ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ, ಸೊ ಎನಿ ಫಿಸಿಕಲ್ ಆಕ್ಟಿವಿಟಿ, ನೀವು ವಾಕಿಂಗೇ ಮಾಡಬೇಕಂತ ಇಲ್ಲ, ನೀವು ವೆಯ್ಟ್ಸ್ ಲಿಫ್ಟ್ ಮಾಡಬೇಕು ಅದೊಂದೇ ಮಾಡಬೇಕು ಅಂತ ಇಲ್ಲ. ಡಿಫ್ರೆಂಟ್ ಆಕ್ಟಿವಿಟೀಸ್, ಇಟ್ ಕ್ಯಾನ್ ಬಿ ಯೋಗ, ಇಟ್ ಕ್ಯಾನ್ ಬಿ ಡ್ಯಾನ್ಸಿಂಗ್, ಇಟ್ ಕ್ಯಾನ್ ಬಿ ರನ್ನಿಂಗ್, ಯಾವುದೇ ಆಗಿರಲಿ ಈ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಸೊ ಯೋರ್ ಹ್ಯಾಪಿ ಹಾರ್ಮೋನ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ಸೊ ಆವಾಗ ನಿಮ್ಮ ಸ್ಟ್ರೆಸ್ ಹಾರ್ಮೋನ್ ಅನ್ನೋದು ಕಡಿಮೆ ಆಗುತ್ತೆ, ಕಾರ್ಟಿಸಾಲ್ ಲೆವೆಲ್ಸ್ ವಿಲ್ ಗೋ ಡೌನ್. ಸೊ ಅದರಿಂದ ಆ್ಯಂಡ್ ಬ್ರೀತಿಂಗ್ ಪ್ರಾಕ್ಟೀಸ್. ಸೊ ಇದು ಎವ್ರಿ ಸಿಂಗಲ್ ಕಾಲಲ್ಲಿ ಕೋಚಸ್ ಹೇಳ್ತಾ ಇರ್ತಾರೆ. ಸೊ ಬ್ರೀತಿಂಗ್ ಎಕ್ಸಸೈಸಸ್ ರಿಯಲಿ ಹೆಲ್ಪ್ಸ್ ಅ ಲಾಟ್. ಸೊ ಎಸ್ಪೆಷಲಿ 4-4-4 ಮೆಡಿಟೇಷನ್. ಮಲ್ಗಕ್ಕೆ ಮುಂಚೆ ಒಂದು 5-10 ನಿಮಿಷ ದಿಸ್ ಬ್ರೀತಿಂಗ್ ಆಕ್ಟಿವಿಟಿನ ಮಾಡಿ. 4 seconds ಇನ್ಹೇಲ್ ಮಾಡಬೇಕು, 4 seconds ಹೋಲ್ಡ್ ಮಾಡಿಬಿಟ್ಟು ಅದು 4 seconds ಎಕ್ಸೇಲ್ ಮಾಡಬೇಕು. ಸೊ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಸ್ಲೀಪ್ ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಯು ಆಲ್ಸೋ ಟೆನ್ ಟು ಅಬ್ಸರ್ವ್ ಲಾಟ್ ಆಫ್ ಕಾಮ್ನೆಸ್ ಇನ್ ಯುವರ್ ಬ್ರೈನ್. ಸೊ ಯು ಫೋಕಸ್ ಆನ್ ದ ನಂಬರ್ಸ್. ನಾವು ನಂಬರ್ಸ್ ಮೇಲೆ ಯಾವಾಗ ಫೋಕಸ್ ಮಾಡ್ತೀವೋ ಆಟೋಮೆಟಿಕ್ ನಮ್ಮ ಬ್ರೈನ್ನ ಡೈವರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ದಿಸ್ ಆಲ್ಸೋ ಹೆಲ್ಪ್ಸ್ ಯು ಅ ಲಾಟ್. ಓಕೆ, ಆ್ಯಂಡ್ ಸ್ಕ್ರೀನ್ ಟೈಮ್ನ ರೆಡ್ಯೂಸ್ ಮಾಡಬೇಕು. ಆ್ಯಂಡ್ ಮೈಂಡ್ಫುಲ್ ಈಟಿಂಗ್. ಸೊ ಫಾಸ್ಟಾಗಿ ತಿನ್ನೋದು ಆ ಥರ ಇಲ್ಲದೆ ಡೆಡಿಕೇಟ್ ಯುವರ್ ಸೆಲ್ಫ್ 20 minutes ವಿತ್ ದ ಫುಡ್ ಜೊತೆ ಅಸೋಸಿಯೇಟ್ ಆಗಿಬಿಟ್ಟು ಟ್ರೈ ಟು ಅಬ್ಸರ್ವ್ ಆಲ್ ದಿ ಥಿಂಗ್ಸ್, ಲೈಕ್ ಅದ್ರ ಟೆಕ್ಸ್ಚರ್ ಹೆಂಗಿದೆ, ಅದು ವಾಟ್ ಡು ಯು ಫೀಲ್ ವೈಲ್ ಯು ಬೈಟ್. ಸೊ ಇವೆಲ್ಲನೂ ಅಬ್ಸರ್ವ್ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ಯುವರ್ ಸ್ಟ್ರೆಸ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಡೌನ್. ಓಕೆ, ಆ್ಯಂಡ್ ವಾಟ್ ಆರ್ ದ ಸಿಂಪಲ್ ಡಿಸ್ಟ್ರೆಸ್ಸಿಂಗ್ ಆಕ್ಟಿವಿಟಿ, ಏನನ್ನ ಹ್ಯಾಬಿಟ್ ಮಾಡ್ಕೋಬೋದು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂದರೆ ಸಿಂಪಲ್ ಆಕ್ಟಿವಿಟಿ ಮಾಡಿದ್ರೂ ತುಂಬಾ ಡಿಫ್ರೆನ್ಸ್ ಮಾಡುತ್ತೆ. ಸೊ ಫಸ್ಟ್ ಒನ್ ಇಸ್ ಪೋಸ್ಟ್ ಮೀಲ್ ವಾಕ್. ಸೊ ನಾನು ಅವಾಗೆ ಕೇಳಿದಾಗ ಸೊ 3-4 ಪೀಪಲ್ ಟೋಲ್ಡ್ ಪೋಸ್ಟ್ ಮೀಲ್ ವಾಕ್ ಅಂತ. ಸೊ ಪೋಸ್ಟ್ ಮೀಲ್ ವಾಕ್ 100% ಇಂಪ್ರೂವ್ ಮಾಡುತ್ತೆ. ಸೊ 10 minutes ಟೇಕ್ ಅಪ್ ಜಸ್ಟ್ 10 minutes. ಫುಡ್ ತಿಂದಾದ್ಮೇಲೆ ಒಂದು 15-20 minutes ಗ್ಯಾಪ್ ಬಿಟ್ಟು ಅಟ್ಲೀಸ್ಟ್ ಒಂದು 10 minutes ವಾಕ್ ಮಾಡಿದ್ರು ಇಟ್ ವಿಲ್ ಹೆಲ್ಪ್. ಆ್ಯಂಡ್ ಮಲ್ಗಕ್ಕೆ ಮುಂಚೆ ಅಟ್ಲೀಸ್ಟ್ ಒಂದು 5 minutes ಮೆಡಿಟೇಷನ್. ಸೊ ನೀವು ಮ್ಯೂಸಿಕ್ ಇಟ್ಕೊಂಡು ಮೆಡಿಟೇಷನ್ ಮಾಡ್ತಿರೋ, ಇಲ್ಲ ಗೈಡೆಡ್ ಮೆಡಿಟೇಷನ್, ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್, ಇಲ್ಲ ನಾನು ಇನ್ಹೇಲ್ ಎಕ್ಸೇಲ್ ಮಾಡ್ಕೋತೀನಿ, ದ್ಯಾಟ್ ಇಸ್ ಆಲ್ಸೋ ಫೈನ್. ಆ್ಯಂಡ್ ನೈಟ್ ಟೈಮ್ ಫೋನ್ 100% ಅವಾಯ್ಡ್ ಮಾಡಬೇಕು. ಆ್ಯಂಡ್ ಮೀಲ್ ಟೈಮಿಂಗು ಅಷ್ಟೇ. ನಾನು ಇವತ್ತು ಒಂದು ಟೈಮ್ ತಿಂತೀನಿ, ನಾಳೆ ಒಂದು ಟೈಮ್ ತಿಂತೀನಿ. ಇಟ್ಸ್ ಲೈಕ್ ಯು ಕನ್ಫ್ಯೂಸಿಂಗ್ ಯರ್ ಬಾಡಿ. ಸೊ ಬಾಡಿಯಲ್ಲಿ ಒಂದು ಇಂಟರ್ನಲ್ ಕ್ಲಾಕ್ ಇರುತ್ತೆ, ಅದ್ರ ಪ್ರಕಾರ ನಾವು ಹೋದ್ರೆ ಇಟ್ ವಿಲ್ ಬಿ ಮೋರ್ ಬೆಟರ್. ಓಕೆ, ಸೊ ಸೇಮ್ ಟೈಮ್ಗೆ ಮೀಲ್ ತೊಗೋಬೇಕು. ಇವತ್ತು ಮಾರ್ನಿಂಗ್ ನಾನು 9 o'clock ಬ್ರೇಕ್ಫಾಸ್ಟ್ ಮಾಡ್ತೀನಿ, ನಾಳೆ ಕೂಡ 9 ಇರಬೇಕು. ಇಲ್ಲ ನಾನು 7ಗೆ ತೊಗೋತೀನಿ, ನಾನು 8ಗೆ ತೊಗೋತೀನಿ. ನೋ, ಇವತ್ತು ಯಾವ ಟೈಮ್ ತಿಂತಿದ್ದೀರೋ ಅದೇ ಟೈಮ್ಗೆ ದಿನ ತೊಗೋಬೇಕಾಗತ್ತೆ. ಓಕೆ, ಸೊ ದಟ್ ಈಸ್ ದ ಥಿಂಗ್. ಸೊ ಅಟ್ಲೀಸ್ಟ್ ನಾನು ಕೊಟ್ಟಿರೋ ಈ 5 ಆಕ್ಟಿವಿಟೀಸಲ್ಲಿ ಸ್ಟಾರ್ಟ್ ಡೂಯಿಂಗ್ 1 ಆಕ್ಟಿವಿಟಿ 1 week. ಈ 1 week ಟಿಲ್ ಮೇ ಬಿ ದಿಸ್ ಸಂಡೇ ಟು ನೆಕ್ಸ್ಟ್ ಸಂಡೇ ಅಟ್ಲೀಸ್ಟ್ 1 ಆಕ್ಟಿವಿಟಿನ ಮಾಡಿ. ಐ ಥಿಂಕ್ ಪೋಸ್ಟ್ ಮೀಲ್ ವಾಕ್ ಎಲ್ಲರೂ ಮಾಡ್ತಾ ಇರ್ತೀರಾ. ಸ್ಟಾರ್ಟ್ ವಿತ್ ಬ್ರೀತಿಂಗ್ ಎಕ್ಸಸೈಸ್ ಬಿಫೋರ್ ಗೋಯಿಂಗ್ ಟು ಬೆಡ್. ಆಯಿತಾ? ಜಸ್ಟ್ 5 minutes ಮೆಡಿಟೇಷನ್ ಮಾಡಿದ್ರು ವಿ ಟೆನ್ ಟು ಫೀಲ್ ರಿಯಲಿ ವೆರಿ ನೈಸ್. ಸೊ ನಮ್ಮ ಥಾಟ್ ಪ್ರಾಸೆಸ್ ಚೇಂಜ್ ಆಗುತ್ತೆ, ಥಿಂಕಿಂಗ್ ಕೆಪಾಸಿಟಿ ಚೇಂಜ್ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಸೊ ನೀವು ಒಂದು ಕೆಲಸ ಮಾಡಿದ್ರೆ ಅಷ್ಟು ಬೆನಿಫಿಟ್ಸ್ ಬರುತ್ತೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಸ್ಲೈಡ್. ಸೊ ಸ್ಟ್ರೆಸ್ ಅನ್ನೋದು ಫುಡ್ಡಿಂದ ಸಂಬಂಧನೇ ಇರೋದಿಲ್ಲ. ಫುಡ್ ನಾವು ತೊಗೊಂಡೇ ಇದ್ರೂ ದ ಸ್ಪೈಕ್ಸ್ ವಿಲ್ ಹ್ಯಾಪನ್. ಸ್ಟ್ರೆಸ್ ಇದ್ದಾಗ ನಮ್ಮ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ನಮ್ಮ ಲಿವರ್ಗೆ ಎಕ್ಸ್ಟ್ರಾ ಶುಗರ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೇಳುತ್ತೆ. ಸೊ ಅದರಿಂದ ಎಕ್ಸ್ಟ್ರಾ ಶುಗರ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯೋರ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಹಾರ್ಮೋನ್ಸ್ನ ಮ್ಯಾನೇಜ್ ಮಾಡಬೇಕು ಅಂದರೆ ನಾವು ಸ್ಟ್ರೆಸ್ ರಿಲೀವಿಂಗ್ ಆಕ್ಟಿವಿಟೀಸ್ನ ಮಾಡಬೇಕು. ಇಟ್ ಕ್ಯಾನ್ ಬಿ ಮೆಡಿಟೇಷನ್, ಇಟ್ ಕ್ಯಾನ್ ಬಿ ವರ್ಕ್ಔಟ್ಸ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಕೆಲವೊಬ್ಬರಿಗೆ ಪೇಂಟಿಂಗ್ ಮಾಡೋದ್ರಿಂದ ರಿಲ್ಯಾಕ್ಸ್ ಮಾಡ್ತಾರೆ, ಇಲ್ಲ ಕೆಲವೊಬ್ಬರು ಕ್ರಾಫ್ಟ್ ಮಾಡಬೇಕಾದ್ರೆ ದೇ ಫೀಲ್ ರಿಲ್ಯಾಕ್ಸ್. ಸೊ ಎನಿಥಿಂಗ್, ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಎಂಥದೂ ಇಲ್ಲ. ಸೊ ಯು ಕ್ಯಾನ್ ಡೂ ಎನಿಥಿಂಗ್ ದಟ್ ಕಾಮ್ಸ್ ಯೋರ್ ಮೈಂಡ್. ನಿಮ್ಮನ್ನು ಯಾವ್ದು ಖುಷಿ ಕೊಡುತ್ತೋ ಅದನ್ನು ಮಾಡೋದ್ರಿಂದ ಕೂಡ
ಇಟ್ ವಿಲ್ ಹೆಲ್ಪ್ ಯು. ಚಿಕ್ಕ ಹ್ಯಾಬಿಟ್ ಮಾಡಿದ್ರೂ ಅಷ್ಟು ಬಿಗ್ ಇಂಪ್ಯಾಕ್ಟ್, ಬಿಗ್ ಕಂಟ್ರೋಲ್ ಅಂಡ್ ಶುಗರ್ಸ್ ಅನ್ನೋದು ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಆದ್ರಿಂದ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಫಾಲೋ ಆಲ್ ದೀಸ್ ಥಿಂಗ್ಸ್. ಓಕೆ, so thank you. I hope you all had some few inputs from the PPT. Breathing sequence, please repeat. So breathing ಅನ್ನೋದು, so 4-7-8. So I think 4-4-4 ಹೇಳೋದಕ್ಕಿಂತ 4-7-8 will be more apt. So 4 seconds inhale ಮಾಡಿ, count 4 numbers and hold it till 7th number ತನಕ ಹೋಲ್ಡ್ ಮಾಡಿಬಿಟ್ಟು 8th second ರಿಲೀಸ್ ಮಾಡಬೇಕು. ಸೊ 5 minutes of this meditation also will help a lot. So the session is Kannada session basically. So English one will happen 10 to 11. So 11:30 to 12:30 it will be Telugu session or either Kannada session. Okay. Let me just stop the recording.